ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 63ನೇ ಪ್ರಶ್ನೆ. ಚಾಲಕರಿಗೆ ಮತ್ತು ಮುಂದಿನ ಸೀಟಿನಲ್ಲಿ ಕುಳಿತ ವ್ಯಕ್ತಿಗೆ ಸೀಟ್ ಬೆಲ್ಟ್ ಏಕೆ ಬೇಕು? ಯಾಕೆ ಸೀಟ್ ಬೆಲ್ಟ್ ಅನ್ನ ಧರಿಸಬೇಕು ಅಂತ ಹೇಳ್ತಾರೆ? ಯಾಕೆ ಅದನ್ನ ಕಡ್ಡಾಯ ಮಾಡ್ತಾರೆ? ಕಾರು ಅಪಘಾತದಲ್ಲಿ ವೇಗವಾಗಿ ಚಲಿಸುವ ಕಾರು ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ ಅಲ್ವಾ? ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ ಕಾರಲ್ಲಿ, ಎದುರಿಗಿಂದ ಏನೋ ಬಂತು, ಆ ಟೈಮಲ್ಲಿ ಸಡನ್ ಆಗಿ ಬ್ರೇಕ್ ಹಾಕ್ತೀವಿ. ಆಗ ಏನಾಗುತ್ತೆ? ಇದರಿಂದಾಗಿ ಕಾರಿನ ಹೆಚ್ಚಿನ ಸಂವೇಗವು ಬಹಳ ಕಡಿಮೆ ಸಮಯದಲ್ಲಿ ಶೂನ್ಯಕ್ಕೆ ಇಳಿಕೆಯಾಗುತ್ತದೆ. ಕಾರ್ ಸ್ಪೀಡಲ್ಲಿ ಹೋಗ್ತಾ ಇತ್ತು, ಕಾರಲ್ಲಿ ಕುತ್ಕೊಂಡಿರೋ ನಾವು ಕೂಡ ಸ್ಪೀಡಲ್ಲಿ ಹೋಗ್ತಾ ಇದ್ವಿ. ಜಡತ್ವದ ನಿಯಮದ ಪ್ರಕಾರ ಏನಾಗ್ತದೆ? ಇಲ್ಲಿ ಕಾರು ಸ್ಪೀಡಲ್ಲಿ ಹೋಗ್ತಾ ಇದೆ, ನಾವು ಸ್ಪೀಡಲ್ಲಿ ಹೋಗ್ತಾ ಇದ್ವಿ. ಕಾರಿಗೆ ಬ್ರೇಕ್ ಬಿತ್ತು, ಆದ್ರೆ ನಮ್ಗಿನ್ನೂ ಬ್ರೇಕ್ ಬಿದ್ದಿಲ್ಲ. ನಾವು ಸುಯಿ ಅಂತ ಮುಂದೆ ಹೋಗ್ತಾನೆ ಇದೀವಿ. ಹಾಗಾಗಿ ಇಲ್ಲಿ ಕಾರಿನ ಪ್ರಯಾಣಿಕರ ಬಿಗಿಗೊಳಿಸಬಹುದಾದ ಸೀಟ್ ಬೆಲ್ಟ್ಗಳು ಪ್ರಯಾಣಿಕರು ಮುಂದೆ ಬೀಳಲು ತೆಗೆದುಕೊಳ್ಳುವ ಸಮಯವನ್ನ ಹೆಚ್ಚಿಸುತ್ತದೆ. ಇಲ್ಲೇನ್ ಮಾಡ್ತದೆ? ಒಂದು ಜಡತ್ವದ ನಿಯಮದ ಪ್ರಕಾರ ಸೀಟ್ ಬೆಲ್ಟ್ ಏನ್ ಮಾಡುತ್ತೆ? ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ನಮ್ಮ ಮೇಲೆ ಹಾಕುತ್ತೆ. ನಾವು ಜಾಸ್ತಿ ಮುಂದೆ ಹೋಗದೆ ಇರೋ ತರ ಅದು ನಮ್ಮನ್ನ ತಡೆಯುತ್ತೆ. ಅದು ಒಂದಾಯ್ತು. ಇನ್ನೊಂದು ಏನಾಗುತ್ತೆ? ಕಾರಿನ ಸಂವೇಗವು ಬಹಳ ಕಡಿಮೆ ಸಮಯದಲ್ಲಿ ಶೂನ್ಯಕ್ಕೆ ಇಳಿಕೆಯಾಗಿರ್ತದೆ ಅಲ್ವಾ? ಸ್ಪೀಡ್ ಆಗಿ ಹೋಗ್ತಾ ಇರೋದು, ಒಂದು ಸಲ ಬ್ರೇಕ್ ಹಾಕಿದ್ರೆ ವೇಗ ಶೂನ್ಯಕ್ಕೆ ಬಂತು, ಸಂವೇಗ ಕೂಡ ಶೂನ್ಯಕ್ಕೆ ಬಂತು. ಕಾರಿನ ಪ್ರಯಾಣಿಕರ ಬಿಗಿಗೊಳಿಸಬಹುದಾದ ಸೀಟ್ ಬೆಲ್ಟ್ಗಳು ಪ್ರಯಾಣಿಕರು ಮುಂದೆ ಬೀಳಲು ತೆಗೆದುಕೊಳ್ಳುವ ಸಮಯವನ್ನ ಹೆಚ್ಚಿಸುತ್ತದೆ. ಹಾಗಾಗಿ ಹೆಚ್ಚಿನ ಸಮಯದ ಕಾರಣ ಪ್ರಯಾಣಿಕರ ಸಂವೇಗದ ದರ ಬದಲಾವಣೆ ಕಡಿಮೆ ಆಗ್ತದೆ. ಮತ್ತೆ ಅದೇ ಕ್ರಿಕೆಟ್ ಬಾಲ್ ಹಿಡಿಯೋ ಕಾನ್ಸೆಪ್ಟ್. ಆದ್ದರಿಂದ ಕಡಿಮೆ ಬಲವು ಅವರ ಮೇಲೆ ವರ್ತಿಸುತ್ತದೆ. ಆದ್ದರಿಂದ ಪ್ರಯಾಣಿಕರು ಗಾಯಗೊಳ್ಳದೇ ಇರಬಹುದು ಅಥವಾ ಕಡಿಮೆ ಗಾಯಗಳನ್ನು ಪಡೆಯಬಹುದು. ಸೀಟ್ ಬೆಲ್ಟ್ಗಳು ಪ್ರಯಾಣಿಕರ ಸಂವೇಗವನ್ನು ಹೆಚ್ಚು ನಿಧಾನವಾಗಿ ಕಡಿಮೆ ಮಾಡುತ್ತದೆ ಮತ್ತು ಗಾಯಗಳನ್ನು ತಡೆಯುತ್ತವೆ. ಥ್ಯಾಂಕ್ ಯು.